ನಮಸ್ತೆ ಎಲ್ಲರಿಗೂ. ಇದು ಭಾನುವಾರ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಳ್ತಾ 11 ಗಂಟೆ ಆಗೋಯಿತು. ತಿಂಡಿಗೆ ಶುರು ಮಾಡಿಕೊಂಡೆ. ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಳ್ತಾ, ಡೈಲಿ ಆದರೆ ಏನೋ ಒಂದು ನಾವು ಹಿಂದಿನ ದಿನವೇ ಪ್ರಿಪ್ರೇಷನ್ ಮಾಡ್ಕೊಂಬಿಡ್ತೀವಿ, ಬೆಳಗ್ಗೆ ಬೇಗ ಆಗಬೇಕಲ್ವಂತ. ಭಾನುವಾರ ಆದರೆ ಸ್ವಲ್ಪ ಲೇಝಿ, ಸ್ವಲ್ಪ ಲೇಟಿಯಾಗಿ ಎದ್ದೇಳೋದು, ಏನೋ ಒಂದು ಮಾಡ್ಕೊಳ್ಳೋಣ ಬಿಡೋ ಅಂದ್ಕೊಂಡು ಏನು ನಾವು ಅಂದ್ಕೊಳ್ಳೋದೇ ಇಲ್ಲ. ಮಾಮೂಲಿ ದಿನದಲ್ಲಾದರೆ ರಾತ್ರಿನೇ ಎಲ್ಲ ಇಂಥದ್ದೇ ಮಾಡಬೇಕು ಅಂತ ಪ್ರಿಪ್ರೇಷನ್ ನಡೆದುಬಿಟ್ಟಿರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದು ಟೊಮಟೊ ಗೊಜ್ಜು ಚಪಾತಿ ಮಾಡ್ತಾಯಿದ್ದೀನಿ. ಇದು ಎಲ್ಲರಿಗೂ ಇಷ್ಟ. ಟೊಮಟೊ ಗೊಜ್ಜು ಚಪಾತಿ ಅಂದರೆ ಎಲ್ಲರ ಫೇವ್ರೇಟು ತಿಂಡಿ. ಸರಿ ಅಂದ್ಬಿಟ್ಟು ಬಟ್ಟೆ ಎಲ್ಲ ಒಕ್ಕೊಳ್ತಾ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. 12 ಗಂಟೆ ಆಗೋಯಿತು. ಅತ್ತಿಗೆ ಫೋನ್ ಮಾಡ್ತಾನೇ ಇದ್ದರು, ಎಷ್ಟೊತ್ತಿಗೆ ಬರ್ತೀಯಾ ಅಂತ. ಶನಿವಾರದಿಂದನೇ ಶುರು ಮಾಡ್ಕೊಳ್ತಾರೆ ನಮ್ಮ ಅತ್ತಿಗೆ, ಎಷ್ಟೊತ್ತಿಗೆ ಬರ್ತೀಯಾ ಅಂತ. ಭಾನುವಾರ ಒಂದು ದಿವಸ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತಿದ್ರೆ ಅವ್ರಿಗೂ ಖುಷಿ, ನಮಗೂ ಖುಷಿ. ಸರಿ ಅಂದ್ಬಿಟ್ಟು ಎಲ್ಲ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ತಿಂದ್ಕೊಂಡು ಬಂದ್ವಿ ಅಣ್ಣನ ಮನೆಗೆ. ಅಷ್ಟೊತ್ತಿಗೆ 3 ಗಂಟೆ ಆಗಿತ್ತು. 4 ಗಂಟೆವರೆಗೂ ಸ್ವಲ್ಪ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ನಮ್ಮ ತಮ್ಮನ ಮಗ ಊರಿಂದ ಬಂದಿದ್ದ. ಅವನ್ನ ಎಲ್ಲಾದರೂ ಅವನಿಗೂ ಮನೇಲಿ ಕೂತ್ಕೊಂಡು ಬೇಜಾರು, ಎಲ್ಲನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮ ಅಣ್ಣನ ಮಗಳು ಇಲ್ಲೇ ಸ್ವಲ್ಪ ಹತ್ರದಲ್ಲಿ ಒಂದು ಗೇಮ್ಸ್ ಆಡೋದಿದೆ, ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು 3 ಜನನೂ ಬಂದ್ವಿ. ಮನೆ ಹತ್ರದಿಂದ ಒಂದು 20 ನಿಮಿಷ ಇಲ್ಲಿಗೆ ಆಟೋದಲ್ಲಿ ಬಂದ್ವಿ. ಇದು ರೋಡಿಂದ ಸ್ವಲ್ಪ ಒಳಗೆ ಬರಬೇಕು. ಇವಳು ಆನ್ಲೈನಲ್ಲಿ ಸರ್ಚ್ ಮಾಡಿದ್ಲು, ಅವಳಿಗೆ ಗೊತ್ತಾಗಿತ್ತು. ಸರಿ ಇಲ್ಲಿ ನೋಡಿ ಬಂದ್ವಿ. ಇದು ಏನು ಆ ಥರ ಅಷ್ಟು ದೊಡ್ಡದಾಗಿ ಗೇಮ್ಸು ಇದ್ರ ಥರ ಏನು ಹೊರಗಡೆಯಿಂದ ಕಾಣಿಸೋದೇ ಇಲ್ಲ. ನಮ್ಮಂಥವ್ರಿಗಂತೂ ಏನೂ ಗೊತ್ತಾಗೋದಿಲ್ಲ ಬಿಡಿ. ಇಲ್ಲಿ ನೋಡ್ರಿ, ಏನೋ ಒಂದು ಶೆಡ್ ಥರ ಫುಲ್ಲು ಶೀಟ್ಗಳು, ಶೆಡ್ ಕಟ್ತಾರಲ್ಲ, ಶೀಟ್ ವೇರ್ ಹೌಸ್ ಥರ ಕಟ್ತಾರೆ ನೋಡಿ, ಆ ಥರ ಫುಲ್ಲು ಶೀಟ್ ಹೊಡೆದ್ಬಿಟ್ಟಿದ್ದಾರೆ. ಒಂದು ಗೋಡನ್ ಥರ ದೊಡ್ಡದಾಗಿ ಮಾಡಿದ್ದಾರೆ. ಇದರಲ್ಲಿ ನೋಡಿ, ಇವರೆಲ್ಲ ರೆಡ್ ಡ್ರೆಸ್ ಹಾಕ್ಕೊಂಡಿರೋರು ಇಲ್ಲಿ ಕೆಲಸ ಮಾಡೋರು. ಒಬ್ಬರು ಇಲ್ಲಿ ನಮ್ಮ ದೇಶದವ್ರು ಅಲ್ಲೇ ಅಲ್ಲ, ಇವರು ಚೀನಾದವ್ರ ಥರ ಇದ್ದಾರೆ. ಚೀನಾದವರು ಇಲ್ಲ ನೇಪಾಳಿಯವರು, ಇಬ್ಬರು ಒಂದೇ ಥರ ಇರ್ತಾರೆ. ಅದು ನಮ್ಗೆ ಗೊತ್ತಾಗೋದೇ ಇಲ್ಲಪ್ಪ. ಸರಿ, ಅವರೇ ಇಲ್ಲಿರೋರು, ಬರೀ ಹುಡುಗಿರು ಹುಡುಗರು ಎಲ್ಲ ಇದೇ ಥರ ಇರೋರೇನೆ. ಸರಿ, ಇಲ್ಲಿ ನೋಡಿ ನಾವು ಬಂದು ಇಲ್ಲಿವರೆಗೂ ಬರೋದಕ್ಕೆ ನಮಗೆ 100 ರೂಪಾಯಿ ತೊಗೊಂಡ್ರು. ಇಲ್ಲಿಂದ ನೋಡಿ, ಅಲ್ಲಿಂದ ಇಲ್ಲಿ ಒಳಗಡೆ ಹೋಗೋದಕ್ಕೆ 1100 ರೂಪಾಯಿ. ನಾವು ಅವನಿಗೆ ಮಾತ್ರ ಟಿಕೆಟ್ ತೊಗೊಂಡು ಅವನ್ನ ಅಲ್ಲಿ ಕಳಿಸ್ದೋ. ನಾವಿಬ್ಬರು ಹೊರಗಡೆ ಕೂತ್ಕೋಬೇಕಲ್ಲ ಅಂದ್ಬಿಟ್ಟು 100 ರೂಪಾಯಿ ಎಂಟ್ರಿ ಟಿಕೆಟ್ ತೊಗೊಂಡು ನಾವು ಇಲ್ಲಿವರೆಗೂ ಬಂದು ಕೂತ್ಕೊಂಡಿದ್ದೀವಿ. ಇಲ್ಲಿ ಏನು ಆಟ ಆಡೋದು ಅಷ್ಟು ಚೆನ್ನಾಗಿದೆ ಅಂತ ಏನು ಹೇಳಕೊಳ್ಳೋಂಥದ್ದು ಏನಿಲ್ಲ. ನೋಡಿ, ನಾವು ಎಕ್ಸಾಮಿಷನ್ಗೆಲ್ಲ ಹೋದರೆ ಎಷ್ಟೊಂದು ಗೇಮ್ ಇರುತ್ತೆ. ಒಂದು 100 ರೂಪಾಯಿಗೆ, 60 ರೂಪಾಯಿಗೆ, 150 ರೂಪಾಯಿಗೆ, 1000 ರೂಪಾಯಿಗೆ 10 ಗೇಮು ಆಡ್ಬೋದು. 1000 ರೂಪಾಯಿ ತೊಗೊಂಡೋದ್ರೆ ಒಂದು 2-3 ಜನ ಹೋಗಿ ಒಂದು 2-3 ಗೇಮ್ ಆಡಿಕೊಂಡು ಚೆನ್ನಾಗಿ ಏನೋ ಒಂದು ಸ್ವಲ್ಪ ತಿನ್ಕೊಂಡು ಬರ್ಬೋದು. ಇಲ್ಲಿ ಏನೂ ಇಲ್ಲ ನೋಡಿ, ಇಷ್ಟೇ. ಇಲ್ಲಿ ಈ ಥರ ಜಂಪ್ ಮಾಡೋದು ಮತ್ತು ಏನೋ ಒಂದು ಜಾರೋದು ಅಷ್ಟೇ. ನೋಡಿ, ಮಕ್ಕಳೆಲ್ಲ ಸಾಕ್ಸ್ ಹಾಕ್ಕೊಂಡಿದ್ದಾರೆ, ಕಾಣಿಸ್ತಾ ಇದೆಯಾ ನಿಮಗೆ? ದೊಡ್ಡವರು ಮಕ್ಕಳು ಎಲ್ಲ. ಇಲ್ಲಿಂದ ಒಳಗಡೆ ಹೋಗೋಕ್ಕೆ ಆ ಸಾಕ್ಸ್ ತೊಗೋಬೇಕು, ಅದಕ್ಕೆ 100 ರೂಪಾಯಿ ಪೇ ಮಾಡಬೇಕು. ಮತ್ತು ಎಲ್ಲರ ಕೈಯಲ್ಲೂ ವಾಚ್ ಇದೆ. ನಾನು ಅದನ್ನು ಸ್ವಲ್ಪ ಫೋಟೋ ಮಾಡಿ ನೋಡಿಸ್ಬೇಕಾಗಿತ್ತು, ನನಗಷ್ಟು ಐಡಿಯಾ ಬರಲಿಲ್ಲ. ಅದು ವಾಚ್ ಕಟ್ತಾರೆ. ಟೈಮಿಂಗ್ಸ್ ಆಗೋಗ್ಬಿಟ್ರೆ ತಕ್ಷಣ ಅವ್ರಿಗೆ ಅಲ್ಲಿ ಗೊತ್ತಾಗುತ್ತೆ. ಬಂದು ಒಳಗಡೆಯಿಂದ ಕರ್ಕೊಂಡು ಬಂದು ಈಚೆ ಬಿಟ್ಬಿಡ್ತಾರೆ ಅವರು. ಟೈಮಿಂಗ್ಸ್ ಆಗಿ ಒಂದು 10 ನಿಮಿಷನೂ ಬಿಡೋದಿಲ್ಲ. ನೋಡಿ, ಇಷ್ಟೇ ಇರೋದು. ಒಂದು ಗೋಡಾನ್ ಥರದಲ್ಲಿ ಒಂದು ಇಷ್ಟು ಸೆಟಪ್ ಮಾಡಿದ್ದಾರೆ. ಎಷ್ಟು ಕಾಸ್ಟ್ಲಿ ಅಂದರೆ ಭಯ ಆಗೋಯ್ತು. ಇಷ್ಟಕ್ಕೆ 1000 ಚಿಲ್ಲರೆ ಕೊಟ್ಟುಬಿಟ್ಟು ಬರಬೇಕಂತ. ಇದ್ರನ್ನ ಆಡೋದಕ್ಕೆ ದೊಡ್ಡವರೆಲ್ಲ ಬಂದು ಆಡ್ತಾಯಿದ್ದಾರೆ. ಅವ್ರಿಗೆ ಅದು ಏನು ಎಂಜಾಯ್ಮೆಂಟ್ ಸಿಗ್ತಾಯಿದೆಯೋ ಗೊತ್ತಿಲ್ಲ. ನಾವಿಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವನ್ನ ನೋಡಿಕೊಂಡು ಅವನು ಬರೋವರೆಗೂ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ನಾವು. ಹೊರಗಡೆ ಹೋದರೆ ದುಡ್ಡಿಗೆ ಬೆಲೆಯೇ ಇಲ್ಲ. ನೋಡಿ ಎಷ್ಟು ಕಾಸ್ಟ್ಲಿ ಅಂತ ಅಂದರೆ ಭಯ ಆಗುತ್ತೆ. ಇಷ್ಟಕ್ಕೆ 1000 ರೂಪಾಯಿ ಅಂದರೆ ನಮಗೆ ನನಗಂತೂ ತುಂಬಾ ಹೊಟ್ಟೆ ಉರಿದೋಯ್ತು. ಇಷ್ಟೊಂದು ದುಡ್ಡು ಕೊಡಬೇಕಪ್ಪ ಇಷ್ಟು ಆಟ ಆಡೋದಕ್ಕೆ ಅಂತ. ನಾವೆಲ್ಲಾದರೂ 1000 ರೂಪಾಯಿ ಖರ್ಚು ಮಾಡಿಕೊಂಡು ಎಲ್ಲಾದರೂ ಒಂದು ಅಕ್ಕಪಕ್ಕ ಇರೋ ಒಂದು ಚಿಕ್ಕ ಊರುಗಳಿಗೆ ಹೋದ್ರೂ ಎಷ್ಟು ಎಂಜಾಯ್ ಮಾಡ್ಕೊಂಬರ್ಬೋದು. ನೋಡಿ, ಇಲ್ಲಿ 1 ಅವರ್ಗೆ 1000 ರೂಪಾಯಿ ಕೊಟ್ಬಿಟ್ಟು ಅವನ್ನ ಆಟ ಆಡಿಸ್ಕೊಂಡ್ಬಂದ್ವಿ. ಅವ್ನಿಗೆ ಮನೇಲಿ ಬೇಜಾರು ಅಂತೇಳಿ. ಇಲ್ಲಿರೋ ಗೇಮೆಲ್ಲ ಇದಕ್ಕೆಲ್ಲ ಸಪ್ರೇಟಾಗಿ ಕೊಡಬೇಕು ದುಡ್ಡು. ಇಲ್ಲಾಂದರೆ 1000 ರೂಪಾಯಿ ಇಲ್ಲಿ ಇನ್ಕ್ಲೂಡ್ ಆಗೋಲ್ಲ. ಅದು ಹಿಂಗೋ ಅವನಿಗೂ ಬೇಜಾರು ಕಳೀಲಿ ಅಂತ ಹೇಳ್ಬಿಟ್ಟು ಆಟ ಬಂದ್ವಿ. ಭಾನುವಾರ ಇಲ್ಲಿ ಮಾತ್ರ ಸ್ವಲ್ಪ ಕುಡೀರಿ, ಸ್ವಲ್ಪ ತಿನ್ನಿರಿ ಅಂತ ಹಾಕೋನೆ. ಇವನೇನು ಸುಮ್ಮನೆ ಕೊಡ್ತಾನೆ ಸ್ವಲ್ಪ ಕುಡ್ದು ಸ್ವಲ್ಪ ತಿನ್ನೋಕ್ಕೆ. ಅಲ್ಲಿ ಅದು ಕೂಡ ಕಾಸ್ಟ್ಲಿ. ಹೇಗೋ ಭಾನುವಾರದ ಒಂದು ದಿನ ಖುಷಿಯಾಗಿ ಮುಗೀತು. ಹೊರಗಡೆ ಹೋಗಿ ಬಂದಿದ್ದು ಮೈಂಡ್ ಸ್ವಲ್ಪ ರಿಲೀಫ್ ಆಯಿತು.
ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.